ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಬಸವ ಜಯಂತಿ ಪ್ರಯುಕ್ತ ನಗರದಲ್ಲಿ ಗಮನ ಸೆಳೆದ ಭವ್ಯ ಮೆರವಣಿಗೆ. ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದಿಂದ ಕಾರ್ಮಿಕ ದಿನಾಚರಣೆ. ಮಕ್ತಾಂಪುರ್ ಬಡಾವಣೆಯಲ್ಲಿ ಬಸವೇಶ್ವರರ ಜಯಂತಿ ಪ್ರಯುಕ್ತ ಭವ್ಯ ಮೆರವಣಿಗೆ. ಜಾತಿ ಗಣತಿ ಒಲವು ತೋರಿದ ಪ್ರಧಾನಿ ನರೇಂದ್ರ ಮೋದಿ ನಿಲುವು ಸ್ವಾಗತಾರ್ಹ. ಅವ್ವಣ ಮ್ಯಾಕೇರಿ. ಮೇ 3ರಂದು ಸಿಐಬಿ ಕಾಲೋನಿಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಜಯಂತಿ ಆಚರಣೆ. ಮೇ 3ರಂದು ಗೊಬ್ಬೂರ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ. ಇದೀಗ ವಾರ್ತೆಗಳ ವಿವರ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಸಮಿತಿ ನೇತೃತ್ವದಲ್ಲಿ ನಗರದ ನಗರೇಶ್ವರ ಶಾಲೆಯಿಂದ ಆರಂಭವಾದ ಬಸವೇಶ್ವರರ ಭವ್ಯ ಮೂರ್ತಿ ಮೆರವಣಿಗೆ ಕಾರ್ಯಕ್ರಮಕ್ಕೆ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಶಾಸಕರಾದ ಎಂವೈ ಪಾಟೀಲ್, ಸಚಿವ ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ್, ಶಾಸಕರಾದ ಬಿಆರ್ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್ ಹಾಗೂ ಗಣ್ಯರು ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಗರೇಶ್ವರ ಶಾಲೆಯಿಂದ ಆರಂಭವಾದ ಮೆರವಣಿಗೆಯು ಕಿರಾಣಾ ಬಜಾರ್, ಸೂಪರ್ ಮಾರ್ಕೆಟ್, ಬ್ರಹ್ಮಪುರ್ ಪೊಲೀಸ್ ಠಾಣೆ ಮಾರ್ಗವಾಗಿ ಜಗತ್ ವೃತ್ತದಲ್ಲಿರುವ ಬಸವೇಶ್ವರರ ಪ್ರತಿಮೆ ಬಳಿ ಸಮಾರೋಪಗೊಂಡಿತ್ತು.
ಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಎಲ್ಲ ಕಲಬುರಗಿ ಮಹಾನ್ ಜನತೆಗೆ ಮತ್ತು ನನ್ನ ಸಮಾಜದ ಎಲ್ಲ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಎಲ್ಲರಿಗೂ ಕಲಬುರಗಿ ನಗರದ ಎಲ್ಲ ಮಹಾಜನತೆಗೆ ಹಾರ್ದಿಕ ಶುಭಾಶಯಗಳು. ಅದರಲ್ಲೂ ಕೂಡ ನಮ್ಮ ಸಮಾಜದ ಎಲ್ಲ ವೀರ ಸೇವೆ ಲಿಂಗಾಯತ ಸಮುದಾಯದ ಎಲ್ಲ ನಾಗರಿಕರಿಗೂ ಶುಭಾಶಯಗಳು ಹೇಳುತ್ತಾ, ಇವತ್ತು ಕಲಬುರಗಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಿನ್ನೆ ಬೃಹತ್ ಸಮ್ಮೇಳನ ಆಯಿತು ವೀರಶೈವ ಲಿಂಗಾಯತ. ಇವತ್ತು ಬೃಹತ್ ಮೆರವಣಿಗೆ ಮುಖಾಂತರ ಇವತ್ತು ಸಮಾಜ ಒಗ್ಗೂಡಿಸುವಂಥ ಕೆಲಸ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದಿಂದ ಆ ನೇತೃತ್ವದಿಂದ ಎಲ್ಲ ಮುಖಂಡರನ್ನು ಎಲ್ಲ ಶಾಸಕರು ಸಚಿವರು ಒಗ್ಗಟ್ಟಾಗಿ ಇವತ್ತು ಎಲ್ಲ ಸಮುದಾಯವನ್ನು ಹಪ್ಪಿಕೊಂಡು ಇವತ್ತು ಅಣ್ಣ ಬಸವಣ್ಣನವರ ಜಯಂತಿ ಅರ್ಥಪೂರ್ಣವಾಗಿ ಮೆರವಣಿಗೆ ಅರ್ಥಪೂರ್ಣವಾಗಿ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಮತ್ತೊಮ್ಮೆ ತಮ್ಮ ಕಲಬುರಗಿ ಜನತೆಗೆ ಮಹಾಜನತೆಗೆ ಬಸವ ಜಯಂತಿಗೆ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ನಗರದಲ್ಲಿ ದಿನಾಂಕ ನಿನ್ನೆ 29, 30ನೇ ತಾರೀಕು 2 ದಿನಗಳ ಬಸವ ಜಯಂತಿ ಉತ್ಸವ 2025ರ ಕಾರ್ಯಕ್ರಮವನ್ನು ನಿನ್ನೆ ದಿವಸ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಇವತ್ತು ಬಸವ ಜಯಂತಿ ದಿವಸದ ಈ ನಾಡಿನ ಜನತೆಗೆ 892ನೇ ಬಸವ ಜಯಂತಿ ಉತ್ಸವ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಕಲಬುರಗಿ ನಗರದಲ್ಲಿ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದೊಳಗೆ ಬಸವಣ್ಣನವರ ಮೆರವಣಿಗೆ ಅದ್ದೂರಿಯಾಗಿ ನಡೆಸಿ ಇದೆಲ್ಲ ರಾಜಕೀಯ ಮುಖಂಡರು, ಎಲ್ಲ ಸಮಾಜದ ಎಲ್ಲ ಬಸವ ಅಭಿಮಾನಿಗಳು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇರ್ಬೋದು, ಜಾಗತಿಕ ಲಿಂಗಾಯತ ಸಮಾಜ ಇರ್ಬೋದು, ಎಲ್ಲ ಬಸವಪರ ಸಂಘಟನೆಗಳ ಮುಖಾಂತರ ಯಶಸ್ವಿ ಕಾರ್ಯಕ್ರಮ ಜಯಂತ್ಯೋತ್ಸವವನ್ನು ಈ ನಾಡಿನ ಕಲ್ಯಾಣ ಕರ್ನಾಟಕದ ಹೆಬ್ಬಾಳಾಗಿರ್ತಕ್ಕಂಥ ಕಲಬುರಗಿಗೆ ಇವತ್ತು ಬಸವಣ್ಣನವರ ವಿಚಾರಧಾರೆಗಳನ್ನು ಮನಮುಟ್ಟುವಂತೆ ಮತ್ತು ಅವೆಲ್ಲ ವಿಚಾರಧಾರೆಗಳನ್ನು ಎಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ಈ ಒಂದು ಇತಿಹಾಸದ ಪುಟದಲ್ಲಿ ಬರ್ತಕ್ಕಂಥ ಈ ಒಂದು ಜಯಂತ್ಯೋತ್ಸವವನ್ನು ಕಲಬುರಗಿಯಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೆರವಣಿಗೆಯಲ್ಲಿ ವೀರಶೈವ ಸಮಾಜದ ಬಂಧುಗಳು, ಬಸವ ಅಭಿಮಾನಿಗಳು ಭಾಗವಹಿಸಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಸಂಭ್ರಮಿಸಿದ್ರು. ಮೆರವಣಿಗೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಅಮರನಾಥ್ ಪಾಟೀಲ್, ಚಂದು ಪಾಟೀಲ್, ಶರಣಕುಮಾರ್ ಮೋದಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದಲ್ಲಿ ಮೇ 1ರಂದು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಹೋರಾಟಗಾರ ಡಾಕ್ಟರ್ ಲಕ್ಷ್ಮಣ ದಸ್ತಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರೈತರಂತೆ ಕಾರ್ಮಿಕರು ಸಹ ಈ ದೇಶದ ಬೆನ್ನೆಲುಬು. ಸರ್ಕಾರ ಕಾರ್ಮಿಕರ ಏಳಿಗೆಗಾಗಿ ಸೂಕ್ತ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಕಾರ್ಮಿಕರಿಗೆ ನೆರವಾಗಬೇಕು ಎಂದು ಒತ್ತಾಯವನ್ನ ಮಾಡಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಅವರು, ಕಾರ್ಮಿಕರ ಏಳಿಗೆ ಸರ್ಕಾರದ ಹೊಣೆಯಾಗಿದ್ದು, ಸರ್ಕಾರ ಇನ್ನಷ್ಟು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಕಾರ್ಮಿಕರ ಏಳಿಗೆಗೆ ಸಹಕರಿಸಬೇಕು ಎಂದು ಹೇಳಿದರು. ಅದಕ್ಕೆ ಈಗ ತಾನೇ ನಮ್ಮ ನಿರ್ವಹಣೆ ಮಾಡೋಂಥ ಮಿತ್ರ ಹೇಳಿದ್ರು, ಅದು ಇಸ್ವಿಸನ್ ತಪ್ಪಿತ್ತು. 1886ರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ಹೇಮಾರ್ಟ್ ಎಂಬುದು ಒಂದು ಜಗತ್ತಿನ ದೊಡ್ಡ ಪ್ರದೇಶ. ನಮ್ಮ ಗುಲ್ಬರ್ಗ ಅಷ್ಟು ದೊಡ್ಡ ಒಂದು ಪ್ರದೇಶದಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. 10 ಗಂಟೆ 12 ಗಂಟೆ 14 ತಾಸು ಕೆಲಸ ಮಾಡ್ತಿದ್ರು. ಇದು ಶೋಷಣೆ ಅದ, ಅನ್ಯಾಯ ಅದ ಅಂಥೇಳಿ ಇದ್ರ ವಿರುದ್ಧ ಹೋರಾಟ ನಡೀತು. ಇದ್ರ ವಿರುದ್ಧ 1800ರಿಂದ ಹೋರಾಟ ನಡೀತು. 1886 ಮೇ ತಿಂಗಳಲ್ಲಿ ಈ ಹೋರಾಟ ತೀವ್ರಗೊಳ್ತು. ಈ ಹೋರಾಟದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದರು. ಲೆಕ್ಕವಿಲ್ಲದಷ್ಟು ಸಾವಿರಾರು ಜನ ಕಾರ್ಮಿಕರು ಬಲಿದಾನ ಆದರು. ಆ ಬಲಿದಾನವಾದಂಥ ದಿನವೇ ಈ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಬೇಕು. ಎದಕ್ಕೆ ಬಲಿದಾನ ಆದಂದ್ರೆ 8 ತಾಸು ಕೆಲಸ ತಗೋಬೇಕು. 24 ತಾಸ್ದಾಗ ನೀವು 12 ತಾಸು ಕೆಲಸ ತಗೋತೀರಿ, 14 ಕೆಲಸ ತಗೋತೀರಿ, 12 ತಾಸು ಕೆಲಸ ತಗೋತೀರಿ. ಅದಕ್ಕೆ 8 ತಾಸು ಕೆಲಸ ತಗೋಬೇಕಂತ ಹೇಳಿ 1886ರಲ್ಲಿ ಅಮೇರಿಕಾದ ಚಿಕಾಗೋದ ನಯಾನ್ಸ್ ಹೇ ಮಾರ್ಕೆಟ್ದಲ್ಲಿ ನಡೆದಂಥ ಈ ಒಂದು ಘಟನೆಯ ನೆನಪಿಗಾಗಿ
ಈ ದಿನಾಚರಣೆ ಆರಂಭ ಆಯಿತು. 1989ರಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ಗೂ ನಾವು ಎಂದೂ ಮರಿಬಾರ್ದು, ಡಾಕ್ಟರ್ ರಾಮನ್ ಅವ್ರನ್ನೂ ಹೇಗೆ ಮರಿಬಾರ್ದು. ಭಾರತದ ಲೋಹ ಪುರುಷರು, ಭಾರತ ವಿಶ್ವರತ್ನರು, ಭಾರತದ ಅಷ್ಟೇ ಅಲ್ಲ ವಿಶ್ವರತ್ನ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಲವಾಗಿ ಏನಪ್ಪಾ ಅಂದ್ರೆ ಕಾರ್ಮಿಕರ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ. ಕಾರ್ಮಿಕರಂದ್ರೆ ಏನು? 100 ಕಾರ್ಮಿಕರು 1000 ಕೋಟಿ ದುಡಿದು ಒಬ್ಬ ವ್ಯಕ್ತಿ ಕೊಡ್ತಾರ. 100 ಕಾರ್ಮಿಕರು 1000 ಕೋಟಿ ಹಣ ಮಾಡಿ ಒಬ್ಬ ವ್ಯಕ್ತಿಗೆ ಬಂಡವಾಳಶಾಹಿ ಮಾಡ್ತಾರ. ಆ ವ್ಯಕ್ತಿ ಕಾರ್ಮಿಕರಿಗೆ ಅದರದ್ದು 1% ಏನದಲ್ಲ ಪಾಲು ಕೊಡಲ್ಲ. ಇದ್ರ ವಿರುದ್ಧ ಹೋರಾಟ ಮಾಡಿದ್ದೆ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಹೇಳೋದಂದ್ರೆ ಸಮಪಾಲು, ಸಮವಾದ ಪಾಲು ಕೊಡ್ರಿ. ನೀವು 100 ಕೋಟಿ ಗಳಿಸ್ಲತ್ತೀರಲ್ಲ, ಕನಿಷ್ಠ 10 ಕೋಟಿಯಾರ ಸ್ಯಾಲ್ರಿ ಕೊಡ್ರಿ. 100 ಕೋಟಿ ಗಳಿಸ್ತೀರಿ, ನೀವು 1 ಕೋಟಿ ಸ್ಯಾಲ್ರಿ ಕೊಡಲ್ಲ ಅಂದ್ರೆ ಯಾವ ನ್ಯಾಯ ಅಂತ. ಇದು ಕಾರ್ಲ್ ಮಾರ್ಕ್ಸ್ ತತ್ವ. ಕಾರ್ಲ್ ಮಾರ್ಕ್ಸ್ ಬಗ್ಗೆ ನಿಮಗೆ ವಿವರವಾಗಿ ಹೇಳಬೇಕಾದ್ರೆ 10 ಗಂಟೆ ಬೇಕು. ಒಂದೇ ಶಾರ್ಟ್ದಾಗ ಹೇಳಿನಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸ್ಪೆಷಲಿ ವರ್ಗ ವ್ಯವಸ್ಥೆ ಹೋಗ್ಬೇಕಂತೇಳಿ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮದೇನದಲ್ಲ ಕಾರ್ಲ್ ಮಾರ್ಕ್ಸ್ ಪುಸ್ತಕದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಬಂಧು ಮಿತ್ರರೇ, ಭಾರತದಲ್ಲಿ ಯಾವಾಗ ಶುರು ಆಯಿತು? ಭಾರತದಲ್ಲಿ 1923ರಲ್ಲಿ ಕಾರ್ಮಿಕ ದಿನಾಚರಣೆ ಸ್ಟಾರ್ಟ್ ಆಯಿತು. ಅದು ಜಗತ್ ಸರ್ಕಲ್ನಲ್ಲಿ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಮಿಕರ ದಿನಾಚರಣೆ ಬಹಳ ಮಹತ್ವವಾದಂಥ ಕಾರ್ಮಿಕರ ದಿನಾಚರಣೆ. ಹಾಗೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ದಿನದಲ್ಲಿ 24 ಗಂಟೆ ಇರುತ್ತದೆ, ಅದರಲ್ಲಿ 8 ಗಂಟೆ ನಿದ್ದೆ ಮಾಡಲಿಕ್ಕೆ ಹಾಗೂ 8 ಗಂಟೆ ನಮ್ಮ ಸಂಸಾರದ ನಮ್ಮ ಮನೆಯ ಕೆಲಸ ಮಾಡಲಿಕ್ಕೆ, ಇನ್ನು 8 ಗಂಟೆ ನಾವು ಒಂದು ಕಾರ್ಮಿಕ ಕೆಲಸ ಮಾಡಲಿಕ್ಕೆ ಅಂತಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಅವರ ಒಂದು ಒಳ್ಳೆಯ ಒಂದು ಕಾರ್ಮಿಕರಿಗೆ ಕೊಡುಗೆ ಕೊಟ್ಟಂಥ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೂ ಏನು ಕಾರ್ಮಿಕರ ಮಗ ಕಾರ್ಮಿಕರಾಗದಂತೆ ತಾವೆಲ್ಲರೂ ನೋಡ್ಕೋಬೇಕು. ಎಲ್ಲರೂ ಇದರಿಂದ ಕಾರ್ಮಿಕರಿಗೆ ಯಾವುದೂ ಜಾತಿ ಇರಲ್ಲ, ಪಂಥ ಇರಲ್ಲ, ಸರ್ವ ಜನಾಂಗದವರು ಇದರಲ್ಲಿ ಕಾರ್ಮಿಕರಲ್ಲಿ ಒಂದು ಎಲ್ಲರೂ ಇರ್ತೀರಿ. ಹಾಗೂ ಎಲ್ಲ ಆಗೋದು, ಎಲ್ಲ ಡೆವಲಪ್ಮೆಂಟ್ ಆಗೋದು, ಎಲ್ಲ ಏನು ನೋಡಿದ್ದು ಕಾರ್ಮಿಕರು. ಇವತ್ತು ರಸ್ತೆ ಇದೆ ಅಂದ್ರೆ ಕಾರ್ಮಿಕರಲ್ಲಿಂದೆ, ಇವತ್ತು ನಾವು ನಿಂತ ಸ್ಟೇಜ್ ಅದ ಅಂದ್ರೆ ಕಾರ್ಮಿಕರು ಮಾಡಿದ್ದೆ, ಕಾಂಪೌಂಡ್ ಅದ ಅಂದ್ರೆ ಕಾರ್ಮಿಕರು ಮಾಡಿದ್ದೆ, ಇವತ್ತು ಗಿಡ ಸ್ವಚ್ಛತೆ ಆಗಬೇಕಾದ್ರೂ ಕಾರ್ಮಿಕರಲ್ಲಿಂದೆ, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಕಾರ್ಮಿಕರಲ್ಲಿಂದೆ, ಇವತ್ತು ಯಾವುದೇ ಒಂದು ಕೆಲಸ, ಇವತ್ತು ಹಾಸ್ಪಿಟಲ್ ಕಟ್ಟಬೇಕಾದ್ರೂ ಕಾರ್ಮಿಕರಲ್ಲಿಂದೆ, ಎಲ್ಲ ಕಾರ್ಮಿಕರಲ್ಲಿಂದೆ, ಯಾವುದೇ ಏನೇ ಆಗಬೇಕಾದ್ರೂ ಕಾರ್ಮಿಕರಲ್ಲಿಂದೆ. ಹಾಗೂ ಕಾರ್ಮಿಕರಾಗಿ ಉಳಿಬಾರ್ದು ಅಂತ ನನ್ನೊಂದು ವಿನಂತಿ ತಮಗ. ಕಾರ್ಮಿಕರಾಗಿ ಉಳಿಬಾರ್ದು. ಕಾರ್ಮಿಕರ ಮಕ್ಕಳು ಮುಂದೆ ಕಾರ್ಮಿಕರಾಗಬಾರ್ದು. ಒಳ್ಳೆ ದೊಡ್ಡ IAS, IPS ಹಾಗೂ ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ರಾಜಕಾರಣಿ, ಒಳ್ಳೆ ಬಿಸ್ನೆಸ್ ಆಗ್ಬೇಕಂತ ನನ್ನೊಂದು ವಿನಂತಿ ಇದೆ. ಎಲ್ಲ ತಂದೆಯಂದ್ರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳು ಕಾರ್ಮಿಕರು ಉಳಿಬೇಕು. ಒಳ್ಳೆ IAS, IPS, ಡಾಕ್ಟ್ರು, ರಾಜಕಾರಣಿ ಈಗ ಆಗ್ಬೇಕಂತ ನೀವೆಲ್ಲರೂ ಶತ ಪ್ರಯತ್ನ ಹಾಗೂ ಒಂದು ಛಲ ತೊಟ್ಟರು ಯಾವತ್ತೂ ಅಸಾಧ್ಯ ಅಲ್ಲ. ಸಾಕಷ್ಟು ದೊಡ್ಡ ಕಡೆ, ದೊಡ್ಡ ಊರುಗಳಲ್ಲಿ ಕಾರ್ಮಿಕರ ಮಕ್ಕಳು IAS ಅಧಿಕಾರಿ ಆಗಿದ್ದಾರೆ ಹಾಗೂ IPS ಆಗಿದ್ದಾರೆ. ಸಾಕಷ್ಟು ಎಲ್ಲ ದೊಡ್ಡ ಹುದ್ದೆಯಲ್ಲಿ ಅವರು ಇದ್ದಾರೆ. ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯವ್ರನ್ನೂ ಕೂಡ ಕಾರ್ಮಿಕರು ನಾನು ವಿನಂತಿ ಮಾಡ್ಕೋತೀನಿ, ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಹಾಗೂ ಸಂಸ್ಕಾರ ತಾವು ಕೊಡಬೇಕು. ಕೊಟ್ಟರೆ ನಾಡಿನ ಚುಕ್ಕಾಣಿ ತಮ್ಮ ಮಕ್ಕಳು ಹಿಡಿಯುವಂತರಾಗ್ತಾರೆ. ಇವತ್ತು ಕಾರ್ಮಿಕರ ಮಗ IAS ಅಧಿಕಾರಿ, ಗುಲ್ಬರ್ಗ ಜಿಲ್ಲಾಧಿಕಾರಿಯಾಗಿ ಕಾರ್ಮಿಕರ ಮಗ, ಅದು ಕಲಬುರಗಿ ಕಾರ್ಮಿಕರ ಮಗ, ಹೊರಗಿಂದಲ್ಲ, ಕಲಬುರಗಿ ಕಾರ್ಮಿಕರ ಮಗ ಗುಲ್ಬರ್ಗ ಜಿಲ್ಲಾಧಿಕಾರಿ ಆಗ್ಬೇಕು. ಆಗಿದ್ರೆ ಎಷ್ಟು ದೊಡ್ಡ ಹೆಮ್ಮೆ ಅದ. ಅದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ. ನಿಮ್ಮ ಮಗ ಜಿಲ್ಲಾಧಿಕಾರಿ, ನಿಮ್ಮ ಮಗ IPS, ನಿಮ್ಮ ಮಗ SP, ನಿಮ್ಮ ಮಗ DSP, ಹಿಂಗೆ ದೊಡ್ಡ ಹುದ್ದೆಯಲ್ಲಿ ಡಾಕ್ಟರ್, ಇಂಜಿನಿಯರು, ಒಳ್ಳೆ ರಾಜಕಾರಣಿ ಆಗ್ಬೇಕಂದ್ರೆ ನಿಮ್ಮ ಮಕ್ಕಳು ಬಹಳ ಮಹತ್ವದ ಪಾತ್ರ ತಾವು ವಹಿಸ್ಬೇಕು. ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ತಾವು ಕೊಡಬೇಕು. ಶಿಕ್ಷಣ ಕೊಟ್ಟರಪ್ಪ ಅಂದ್ರೆ ತಮ್ಮ ಪರಿವಾರನೂ ಕೂಡ ಬಹಳ ಪ್ರಬಲ ಆಗ್ತದೆ. ಬಹಳ ಒಂದು ಒಳ್ಳೆ ಆರ್ಥಿಕದಲ್ಲಿನೂ ಬಹಳ ಸಮೃದ್ಧಿ ಆಗ್ತದೆ. ಅದಕ್ಕೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರ ಕೊಡಬೇಕು. ಇವತ್ತಿನ ದಿನ ತಮ್ಮ ಮಕ್ಕಳು ಬರೀ IAS, IPS ಅಲ್ಲ, ಒಳ್ಳೆ ರಾಜಕಾರಣಿ ಆಗಬೇಕು, MLA ಆಗಬೇಕು. ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ತಾರ್ಫೈಲ್, ಪ್ರವೀಣ್ ದೊಡ್ಮನಿ, ಪ್ರವೀಣ್ ತಹಾಳ್ವಾರ್, ಸಾಹೇಬ್ ಗೌಡ, ಶಿವಾನಂದ್ ಹೊನ್ಗುಂಟಿ, ಸಮಿತಿ ಪದಾಧಿಕಾರಿಗಳಾದ ರಾಜು ಜಮಾದಾರ್, ಭೀಮರಾಯ ಕಂದಳ್ಳಿ, ಶಿವಕುಮಾರ್ ಬೆಳಗೇರಿ, ಮಹಾಂತೇಶ್ ದೊಡ್ಮನಿ, ಮುತ್ತಣ್ಣ ರಾಜಾಪುರ್ ಸೇರಿದಂತೆ ಸಮಿತಿಯ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಪ್ರಯುಕ್ತ
ಕಲಬುರಗಿ ನಗರದ ಮಕ್ತಾಂಪುರ್ ಬಡಾವಣೆಯಿಂದ ಬುಧವಾರ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮಕ್ತಾಂಪುರ್ ವಿಶ್ವಗುರು ಬಸವಣ್ಣ ಜಯಂತ್ಯೋತ್ಸವ ಸಮಿತಿ ಹಾಗೂ ನಂದ್ಯಾಳ್ ಪರಿವಾರದ ನೇತೃತ್ವದಲ್ಲಿ ನಗರದ ಮಕ್ತಾಂಪುರದಿಂದ ಆರಂಭವಾದ ಮೆರವಣಿಗೆ ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಚರಲಿಂಗ ಮಹಾಸ್ವಾಮಿಗಳು, ಬಸವಣ್ಣನವರ ತತ್ವ ಆದರ್ಶಗಳು ಇಲ್ಲಿನ ಸಮಾಜದಲ್ಲಿ ತುಂಬಾ ಅವಶ್ಯಕವಾಗಿದ್ದು, ನಾವೆಲ್ಲರೂ ಅವರ ಆದರ್ಶಗಳನ್ನ ದಾರಿದೀಪವಾಗಿಸಿಕೊಂಡು ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಡೆಯಬೇಕು ಎಂದು ಸಲಹೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಮುಖಂಡ ಚಂದ್ರಕಾಂತ್ ಕಾಳಗಿ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮಕ್ತಾಂಪುರ್ ಬಡಾವಣೆಯಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಬಡಾವಣೆಯ ಜನರೆಲ್ಲ ಸೇರಿಕೊಂಡು ವಿಶ್ವಗುರು ಬಸವಣ್ಣನವರ ಸ್ಮರಣೆಯಲ್ಲಿ ತೊಡಗಿರುವುದು ಸಂತೋಷದ ಸಂಗತಿ ಎಂದರು. ಲಿಂಗಾಯ ನಮಃ. ವಿಶ್ವಗುರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯುತ್ಸವದ ಅಂಗವಾಗಿ ಈ ಮಕ್ತಾಂಪುರ ಎಲ್ಲ ಬಡಾವಣೆಯ ಸಮಸ್ತ ಸದ್ಭಕ್ತರು ಬಸವ ಜಯಂತಿಯನ್ನು ಆಚರಣೆ ಮಾಡಿ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಮುಂದಿನ ದಿನಮಾನದೊಳಗೆ ಬಸವ ಜಯಂತಿನ ಇನ್ನೂ ಅದ್ಧೂರಿಯಾಗಿ ಆಚರಣೆ ಮಾಡಿ ನಾವು ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಮನಸಾಪೂರ್ವಕ ನಾವು ಆಚರಣೆ ಮಾಡೋಣ ಅಂಥೇಳಿ ನಮ್ಮ 4 ಮಾತುಗಳಿಗೆ ನಾವು ವಿರಾಮ ನೀಡ್ತಾ ಇದ್ದೇವೆ. ಇವತ್ತೆಲ್ಲ ನಮ್ಮ ಬಸವ ಜಯಂತಿಯ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸಿದೆ ಹಾಗೂ ಇಡೀ ನಮ್ಮ ಗುಲ್ಬರ್ಗದಲ್ಲಿ ಮೊಟ್ಟ ಮೊದಲಿಗಾಗಿ ಅಂದರೆ 1963ರಿಂದ ನಾವು ನಮ್ಮ ಏರಿಯಾಲಿಂದ ಅಂದರೆ ಮಕ್ತಾಂಪುರದಿಂದ ನಾವು ಬಸವ ಜಯಂತಿ ಆಚರಿಸ್ತಾ ಇದ್ದಿದ್ದೆವು. ಅವತ್ತಿಡಿದು ಇಲ್ಲಿವರೆಗೆ ನಮ್ಮದೇನೆಲ್ಲ ಇಲ್ಲಿ ಆಚರಿಸಿ ಮತ್ತು ಇಲ್ಲೆಲ್ಲ ಪ್ರಸಾದ ಮತ್ತೆಲ್ಲ ಅಭಿಷೇಕ ಎಲ್ಲ ಆಗ್ತಾ ಇರ್ತದೆ. ಅದಕ್ಕೆ ನಮಗೊಂದು ಹೆಮ್ಮೆದ ವಿಷಯ ಏನದು ಅಂತಂದ್ರೆ ಗುಲ್ಬರ್ಗದಲ್ಲಿ ಪ್ರಪ್ರಥಮವಾಗಿ ನಾವು ಬಸವ ಜಯಂತಿ ಆಚರಣೆ ಅಂತಂದರೆ ನಮ್ಮ ಏರಿಯಾಲಿಂದ ಮಾಡ್ತಾಯಿದ್ದೆವು. ಅದ್ರ ನಂತರ ನಮಗೇನು ಈಗ ಬಸವೇಶ್ವರ ವೃತ್ತ ಅಂತ ಏನಂತ ಜಗತ್ ಸರ್ಕಲ್ ಅಲ್ಲಿ ಮೂರ್ತಿ ಕೂಡಿಸಿದ್ಮ್ಯಾಗ ಎಲ್ಲರೂ ಅಲ್ಲಿ ಜಮಾವಣೆ ಆಗಿ ಅಲ್ಲಿಂದ ನಾವು ಇದು ಮಾಡ್ತಾಯಿದ್ದೆವು. ಹೀಗಾಗಿ ಇದು ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೆವು. ಇಲ್ಲಿ ಪ್ರಸಾದ ವ್ಯವಸ್ಥೆನೂ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ. ಹಾಗೆ ನಮ್ಮೆಲ್ಲ ಯೂತ್ ಮಂಡಳಿ ಹಾಗೂ ನಮ್ಮ ಎಲ್ಲ ಸಹೋದರರು ಕೂಡಿ ಇದೇನು ಮಾಡ್ತಾ ಇದ್ದಾರೆ. ಇದು ನನಗೆ ಭಾಳ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಬೋದು. ಇಷ್ಟನ್ನು ಎರಡು ಮಾತು ಮುಗಿಸ್ತೀನಿ. ಜೈನ್ ಜೈ ಕರ್ನಾಟಕ. ವಿಶ್ವಗುರು ಬಸವಣ್ಣನವರ 892ನೇ ಬಸವ ಜಯಂತಿಯನ್ನು ನಮ್ಮ ಮಕ್ತಾಂಪುರ ಬಡಾವಣೆಯ ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಯೂತ್ ಗ್ರೂಪ್ ವತಿಯಿಂದ ಭಾಳ ಅತಿ ವಿಜೃಂಭಣೆಯಿಂದ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಿಸಿದ್ದೇವೆ. ಈ ವರ್ಷದ ಬಸವ ಜಯಂತಿಯು ಮೊಟ್ಟ ಮೊದಲನೇದಾಗಿ ಬಸವ ಜಯಂತಿಯು ಕಲಬುರಗಿ ಮಹಾನಗರದಲ್ಲಿ ನಮ್ಮ ಮಕ್ತಾಂಪುರ ಬಡಾವಣೆಯಿಂದ ಮಾಡಿದ್ದೇವೆ ಅಂತ ನಮ್ಮ ಹಿರಿಯರಿಂದ ಗೊತ್ತಾಗಿದೆ. ಸುಮಾರು 1960ರಿಂದ ಪ್ರಾರಂಭ ಮಾಡಿ ಇಲ್ಲಿಯವರೆಗೆ ಸತತವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಇವಾಗ 2019ರಿಂದ 2017ರಿಂದ ಈ ನಮ್ಮ ಯೂತ್ಗಳಿಗೆ ಕೊಟ್ಟಿರ್ತಾರೆ ಎಲ್ಲ ಹಿರಿಯರು. ನಾವು ನಮ್ಮ ನೇತೃತ್ವದಲ್ಲಿ ಈ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಟ್ಟು 1960ರಿಂದ ಇಲ್ಲಿಯವರೆಗೆ ನಾವು ಬಸವ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೆವು. ಇವತ್ತಿನ ಈ ಒಂದು ಬಸವ ಜಯಂತಿಯ ಮಹಾಪ್ರಸಾದವು ಬೆಳಿಗ್ಗೆ 12ರಿಂದ 11:30ರಿಂದ 5 ಗಂಟೆಯವರೆಗೆ ಮಹಾಪ್ರಸಾದ ನಡೆಯಿತು. ಇವಾಗ ಬಸವಣ್ಣನ ಶೋಭಾಯಾತ್ರೆ ಮೆರವಣಿಗೆಯು ನಡೀತಾ ಇದೆ. ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಬಸವಣ್ಣ ಸೇವಾ ಸಮಿತಿ ಯೂತ್ ಗ್ರೂಪ್ ಮತ್ತು ಬಸವಾದಿ ಶರಣೆಯರ ಬಳಗ ಅಂತ ನಮ್ಮ ಬಡಾವಣೆಯ ಎಲ್ಲ ತಾಯಂದಿರು, ನಮ್ಮ ಗಿರಿಜಾ ಶಾಂತಕುಮಾರ್ ಬಿಲ್ಗುಂದಿ ಅಕ್ಕಾಜಿಯವರ ನೇತೃತ್ವದಲ್ಲಿ 100 ತಾಯಂದಿರು ಏನು ಒಗ್ಗಟ್ಟಾಗಿ ಅಂತೂ ಬಸವಾದಿ ಶರಣೆಯರ ಬಳಗ ಮಾಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಸೋಲಾಪುರದ ಈ ಒಂದು ಲೇಜಿಮ್ 55 ಜನ ಗ್ರೂಪ್ ಇರುವ ಲೇಜಿಮ್ ಮುಖಾಂತರ ಈ ವರ್ಷ ನಾವು ಬಸವ ಜಯಂತಿ ಆಚರಣೆ ಮಾಡ್ತಾಯಿದ್ದೆವು. ಜೊತೆಗೆ ಹಾವನೂರು ಗ್ರಾಮದ ಹಲಗಿ ಏನು ಅದೊಂದು ಕಾರ್ಯಕ್ರಮ ಒಂದು 25 ಜನ ಬಂದಿರ್ತಾರೆ. ಭಾಳ ಅದ್ದೂರಿಯಾಗಿ ಬಸವಣ್ಣನ ಮೆರವಣಿಗೆ ಮಾಡುತ್ತಾ ಈ ಒಂದು ಬಸವ ಜಯಂತಿ ಆಚರಣೆ ಮಾಡ್ತಾಯಿದ್ದೇವೆ. ಬಸವಣ್ಣ ಸೇವಾ ಸಮಿತಿ ಯೂತ್ ಗ್ರೂಪ್ ಅಧ್ಯಕ್ಷರು ಚಂದ್ರಕಾಂತ್ ಕಾಳಗಿ ವಕೀಲರು. ಹರಿಯಪ್ಪ.
ಮೆರವಣಿಗೆಯಲ್ಲಿ ವೀರಶೈವ ಸಮಾಜದ ಬಂಧುಗಳು ಬಸವ ಅಭಿಮಾನಿಗಳು ಭಾಗವಹಿಸಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಬಡಾವಣೆಯ ಹಿರಿಯರಾದ ಬಸವಣ್ಣಪ್ಪ ಬಿಲ್ಗುಂದಿ, ಸೋಮಶೇಖರ್ ಬಿಲ್ಗುಂದಿ, ಚಂದ್ರಶೇಖರ್ ಬಿಲ್ಗುಂದಿ, ಶಿವಶಂಕರಪ್ಪ ಕಾಳಗಿ, ಶಿವಶರಣಪ್ಪ ಹೊಸಗೌಡ್ರು, ಧರ್ಮವೀರ ಗಂಪ, ಮಾಣಿಕಪ್ಪ ಗಂಗಸಿರಿ, ವಿಶ್ವನಾಥ್ ಹಾಲಪ್ಪ, ರಾಜ್ಕುಮಾರ್ ಕೂಬಾ, ಮಹದೇವಪ್ಪ ಪಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಜಾತಿ ಗಣತಿ ಒಲವು ತೋರಿದ ಪ್ರಧಾನಿ ನರೇಂದ್ರ ಮೋದಿ ನಿಲುವು ಸ್ವಾಗತಾರ್ಹ. ಅವ್ವಣ ಮ್ಯಾಕೇರಿ. ಮೇ 3ರಂದು ಸಿಐಬಿ ಕಾಲೋನಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ. ಮೇ 3ರಂದು ಗೊಬ್ಬೂರ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು.
ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಜನಗಣತಿ ಜೊತೆಯಾಗಿ ಜಾತಿ ಗಣತಿ ಮಾಡಲು ನಿರ್ಧರಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಲುವು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಸ್ವಾಗತಿಸುತ್ತದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ದೇಶದಲ್ಲಿ ಸಂವಿಧಾನಿಕವಾಗಿ ನಿಖರ ಮೀಸಲಾತಿಯನ್ನ ಪಡೆಯದೆ ಅತಂತ್ರ ಸ್ಥಿತಿಯಲ್ಲಿರುವ ಹಿಂದುಳಿದ ವರ್ಗಗಳ ಜಾತಿ ಜನಗಣತಿಯಿಂದ ಅವರ ಸ್ಥಿತಿಗಳ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗುತ್ತದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೌಲಭ್ಯಗಳನ್ನು ನೀಡುವುದರ ಮೂಲಕ ಹಿಂದುಳಿದ ವರ್ಗಗಳನ್ನು ಮುಖ್ಯವಾಗಿ ತರಲು ಪ್ರಧಾನ ಮಂತ್ರಿಗಳು ತೆಗೆದುಕೊಂಡ ನಿರ್ಧಾರ ಶ್ಲಾಘನೀಯ ಎಂದರು. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಈ ಭಾರತ ದೇಶದಲ್ಲಿ ಬಹುಸಂಖ್ಯಾತರಾದಂಥ ಹಿಂದುಳಿದ ವರ್ಗ ಇವತ್ತಿನ ದಿವಸ ಸಂವಿಧಾನಿಕವಾಗಿ ಅವರಿಗೆ ರಕ್ಷಣೆ ಇರಲಾರ್ದೇ, ಅವರ ಅಂಕಿ ಸಂಖ್ಯೆ ಗೊತ್ತಾಗಲಾರ್ದೇ ಇವತ್ತಿನ ದಿವಸ ಅತಂತ್ರ ಸ್ಥಿತಿಯಲ್ಲಿದ್ದರು. ಈ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಇಂಡಿಯಾ ಇದ್ದಂಥ ಸಂದರ್ಭದಲ್ಲಿ 1881ರಿಂದ ಸರಣಿಯಾಗಿ 1931ನೇ ಇಸ್ವಿಯವರೆಗೆ ಪ್ರತಿ 10 ವರ್ಷಕ್ಕೊಮ್ಮೆ ಇವತ್ತಿನ ದಿವಸ ಜನಗಣತಿ ಜೊತೆಗೆ ಜಾತಿ ಜನಗಣತಿಯನ್ನು ಆಧರಿಸಿ ಹಲವಾರು ಇವತ್ತಿನ ದಿವಸ ಮೀಸಲಾತಿಗಳ ಜೊತೆಯಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಆಗಿನ ಬ್ರಿಟಿಷ್ ಇಂಡಿಯಾ ಸರ್ಕಾರವೂ ಕೂಡ ಮಾಡಿತ್ತು. ನಮ್ಮ ಒಂದು ದುಃಖದ ಸಂಗತಿ ಏನಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ಏನು ದೀರ್ಘಕಾಲವರೆಗೆ ಸರ್ಕಾರ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಏನು ಬಹುಸಂಖ್ಯಾತರಾದ ಹಿಂದುಳಿದ ವರ್ಗಕ್ಕೆ ಇವತ್ತಿನ ದಿವಸ ಅವರಿಗೆ ಸಂವಿಧಾನಿಕವಾಗಿ ರಕ್ಷಣೆಯನ್ನು ಕೊಡದೇ ಇರುವುದು ಅತ್ಯಂತ ನೋವಿನ ಸಂಗತಿ. ಅದಕ್ಕೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅನ್ನುವಂಥ ನೀತಿಯನ್ನು ಇಟ್ಕೊಂಡಂಥ ನಮ್ಮ ನರೇಂದ್ರ ಮೋದಿಜಿಯವರು ಯಾವಾಗ ಈ ಒಂದು ಸಮುದಾಯ ಬಹುಸಂಖ್ಯಾತರಾದಂಥ ಸುಮಾರು 52%ಕ್ಕಿಂತ ಹೆಚ್ಚಿಗಿರುವಂಥ ಈ ಸಮುದಾಯಗಳನ್ನು ಸಾಂವಿಧಾನಿಕವಾಗಿ ರಕ್ಷಣೆ ಮಾಡುವಂಥ ಕೆಲಸ, ಇವರಿಗೆ ಏನಾದರೂ ತೊಂದರೆ ಆದ್ರೆ, ಇವ್ರಿಗೇನಾದರೂ ಸೌಲಭ್ಯಗಳು ಸಿಗಬೇಕಂದ್ರೆ ಇವ್ರಿಗೆ ಯಾವುದೇ ಆದಂಥ ಒಂದು ಸಂವಿಧಾನಿಕವಾದಂಥ ರಕ್ಷಣೆ ಇರಲಿಲ್ಲ. ಅದೇ ಅವರು 2017-18ನೇ ಸಾಲಿನಲ್ಲಿ ಈ ಸಂವಿಧಾನಕ್ಕೆ 102ನೇ ತಿದ್ದುಪಡಿಯನ್ನು ತರುವ ಮುಖಾಂತರ ಏನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆಯನ್ನು ಮಾಡಿ ಇವತ್ತಿನ ದಿವಸ ಈ ಒಂದು ಜನಾಂಗಕ್ಕೆ ರಕ್ಷಣೆಯನ್ನು ಕೊಡುವಂಥ ಕೆಲಸ ಮಾಡಿದ್ರು. ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಅವರು ಏನು ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಏನು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ ಇವರು ಮುಖ್ಯವಾಹಿನಿಗೆ ಬರಬೇಕಂದ್ರೆ ಇವರ ಅಂಕಿ ಸಂಖ್ಯೆಗಳ ಸಮೇತ ಇವತ್ತು ಜನಗಣತಿಯ ಜೊತೆಯಾಗಿ ಇವತ್ತು ದಿವಸ ಸಿಕ್ತಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಸಹಾಯ ಮಾಡೋಕ್ಕಾಗ್ತದೆ ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಇಂಥ ಒಂದು ಐತಿಹಾಸಿಕವಾದಂಥ ನಿರ್ಣಯ ತೆಗೆದುಕೊಂಡಿದ್ದು ನಾವು ಸ್ವಾಗತವನ್ನು ಮಾಡ್ತಾಯಿದ್ವಿ. ತಮಗೆಲ್ಲ ತಿಳಿದಿರುವಂತೆ ಏನು ನಮ್ಮ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ, ವಿ ಪಿ ಸಿಂಗ್ ಅವರ ಸರ್ಕಾರ ಬಂದಾಗ ಏನು ಆರ್ಟಿಕಲ್ 340 ಪ್ರಕಾರ ಏನು ಹಿಂದುಳಿದ ವರ್ಗಗಳ ಒಂದು BP ಮಂಡಲ ವರದಿಯನ್ನು ತಯಾರು ಮಾಡಿ ಸುಮಾರು 27% ಏನು ರಿಸರ್ವೇಷನ್ ಹಿಂದುಳಿದ ವರ್ಗಗಳಿಗೆ ಅವಾಗ 92ರ ಒಂದು ಕೋರ್ಟ್ ಆದೇಶದ ನಂತರ ಆಯಿತು. ಅದು ಆದಮೇಲೆ ಇವತ್ತು ದಿವಸ 2010ರಲ್ಲಿ ಮನಮೋಹನ್ ಸಿಂಗ್ ಅವರು ಈ ಜಾತಿ ಜನಗಣತಿ ಜೊತೆ ಈ ಒಂದು ಜನಗಣತಿ ಜೊತೆ ಜಾತಿ ಜನಗಣತಿ ಮಾಡಬೇಕು ಎನ್ನುವಂಥ ಒಂದು ನಿರ್ಧಾರ ಮಾಡಿದ್ರೂ ಕೂಡ ಇವತ್ತಿನ ದಿವಸ ಅವರು ಮಾಡಲಾರ್ದೇ ಕೇವಲ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿಕೊಂಡು
ತಮ್ಮಲ್ಲೇ ಇಟ್ಕೊಂಡು ಈ ಒಂದು ಹಿಂದುಳಿದ ಬಹುಸಂಖ್ಯಾತ ಹಿಂದುಳಿದ ವರ್ಗಕ್ಕೆ ಇವತ್ತಿನ ದಿವಸ ಅತಂತ್ರ ಸ್ಥಿತಿಯಲ್ಲಿಡುವಂಥ ಕೆಲಸ ಅವರು ಮಾಡಿದ್ರು. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ಚಾಂಪಿಯನ್ ಅಂತ ಹೇಳ್ಕೊಂಡು ಅಹಿಂದ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದು 2015ರಲ್ಲಿ ಸುಮಾರು 165 ಕೋಟಿ ರೂಪಾಯಿ ಇವತ್ತು ಹಣವನ್ನು ಖರ್ಚು ಮಾಡಿಕೊಂಡು ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿ ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ತಿಳ್ಕೊಂಡು ಇವತ್ತಿನವರೆಗೂ ಕೂಡ ಅವರು ಮಾಡಿಲ್ಲ. ಮಾಡ್ಯಾರ ಎರಡೆರಡು ಆಯೋಗಗಳು, ಒಂದು ಕಾಂತರಾಜು ಆಯೋಗ, ಒಂದು ಹೆಗಡೆ ಆಯೋಗ. ಅದಕ್ಕೆ ಒಂದಕ್ಕೊಂದು ತಾಳ್ಮೇಲೆ ಇರಲಾರ್ದಂಗೆ ಇವತ್ತು ಇದ್ದಂಥ ಜಾತಿಗಳನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ಸಣ್ಣ ಸಣ್ಣ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡುವಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಆದರೂ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಏನು ಈ ಒಂದು ಅತಿ ಶೀಘ್ರದಲ್ಲಿ ಅಂದರೆ ಸೆಪ್ಟೆಂಬರ್ದಾಗೆ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿನೂ ಕೂಡ ನಮಗಿದೆ. ಸೆಪ್ಟೆಂಬರ್ದಲ್ಲಿ ಈ ಒಂದು ಜನಗಣತಿ ಜೊತೆ ಜಾತಿ ಜನಗಣತಿಯನ್ನು ಮಾಡಿ ಈ ದೇಶದಲ್ಲಿರುವಂಥ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಇವತ್ತಿನ ದಿವಸ ನ್ಯಾಯ ಸಿಗುವ ದೃಷ್ಟಿಯಲ್ಲಿ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮೀಸಲಾತಿ ಕೂಡ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಶರಣಪ್ಪ ತಳವಾರ್, ಬಸವರಾಜ್ ಮದ್ದರ್ಕಿ, ರಾಕೇಶ್ ಮಾಡಿಯಾಳ್, ಚಂದ್ರಕಾಂತ್ ಕಿರ್ಸಾವಳ್ಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮೇ 3ರಂದು ಕಲಬುರಗಿ ನಗರದ ಜಿಡಿಎ ಬಡಾವಣೆಯ ಸಿಐಬಿ ಕಾಲೋನಿಯಲ್ಲಿ ಬುದ್ಧ, ಬಸವ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮದಾನಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ನಗರದ ಜಿಡಿಎ ಬಡಾವಣೆಯ ಸಿಐಬಿ ಕಾಲೋನಿಯಲ್ಲಿ ಬುದ್ಧ, ಬಸವ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಮುಂಡರ್ಗಿಯ ನಿಜಗುಣಾನಂದ ಸ್ವಾಮೀಜಿ, ಭಂತೆ ನಾಗರತ್ನ, ಸಂಸದ ರಾಧಾಕೃಷ್ಣ ದೊಡ್ಮನಿ, ಶಾಸಕ ಅಲಂಪ್ರಭು ಪಾಟೀಲ್, ಶಿವಶಾನಪ್ಪ ನಂದಗಿರಿ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸರ್, ನಾವು ಸುಮಾರು ವರ್ಷಗಳಿಂದ ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಸರ್. ಈ ಒಂದು ಆಚರಣೆ ಏನದಂದರೆ ನಮ್ಮ ಮುಂದಿನ ಪೀಳಿಗೆಗೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಆಚಾರ ವಿಚಾರಗಳನ್ನು ಅವರಿಗೆ ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರು ಕೂಡ ಏನದಂದ್ರೆ ಈ ಮಹಾನ್ ವ್ಯಕ್ತಿಗಳು ಯಾವ ರೀತಿ ಬದುಕಿದವರು, ಈ ದೇಶಕ್ಕಾಗಿ ಯಾವ ರೀತಿ ಅವರ ತ್ಯಾಗ ಬಲಿದಾನ ಮಾಡಿ ನಮ್ಮನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂದೇಶವನ್ನು ಹರಡಿಸ್ಬೇಕಂತೇಳಿ ಇವತ್ತು ನಾವು ದಿನಾಂಕ 3/5/2025 ಸಂಜೆ 5 ಗಂಟೆಗೆ MS ಕೆಮಿಲ್ ಜಿಡಿಎ ಬಡಾವಣೆ ಗಾರ್ಡನ್ ಹತ್ರ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯನ ಪೂಜ್ಯ ಶ್ರೀ ನಿಜಗುಣ ಪ್ರಭು ತೋಟೇಂದ್ರ ಸ್ವಾಮಿಗಳು, ನಿಷ್ಕಲ್ಮಠ ಬೈಲೂರು, ಇವರು ಏನದಂದರೆ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಬಂತೆ ನಾಗರತ್ನ, ಲುಂಬಿನಿ ಬುದ್ಧವರ ಬೆಂಗಳೂರು, ಇವರು ಕೂಡ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿಯವರು, ಕಲಬುರಗಿ ಮತಕ್ಷೇತ್ರದ ಲೋಕ ಸದಸ್ಯರು, ಇವರು ಕೂಡ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಲ್ಲಂಪ್ರಭು ಪಾಟೀಲ್, ಶಾಸಕರು, ದಕ್ಷಿಣ ಮತಕ್ಷೇತ್ರ. ಅತಿಥಿಗಳು ಶ್ರೀಮತಿ ವರ್ಷಾ ಆರ್ ಜಾನಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಜಯಂತ್ಯೋತ್ಸವ ಸಮಿತಿಯ ಅವತ್ತಿನ ಅಧ್ಯಕ್ಷತೆಯನ್ನು ಶ್ರೀ ಶಿವಶರಣಪ್ಪ ನಂದಗಿರಿಯವರು, ಅಧ್ಯಕ್ಷರು, MS ಕೆಮಿಲ್ ಜಿಡಿಎ ಬಡಾವಣೆಯ ಜಯ ಸಮಿತಿ ಕಲಬುರಗಿ, ಇವರು ವಹಿಸ್ತಾ ಇದ್ದಾರೆ ಸರ್ ಅಧ್ಯಕ್ಷತೆ. ಪ್ರಾಸ್ತಾವಿಕ ಮತ್ತು ಸ್ವಾಗತ ಶ್ರೀ ಮಲ್ಲಿಕಾರ್ಜುನ್ ಮದಾನಿ, ಅಧ್ಯಕ್ಷರು, MS ಕೆಮಿಲ್ ಜಿಡಿಎ ಬಡಾವಣೆ ವಸತಿ ಗೃಹ ಬಡಾವಣೆ ಕಲಬುರಗಿ. ನಿರೂಪಣೆ ಅಶೋಕ್ ತಳಕೆರೆಯವರು ವಹಿಸ್ತಾ ಇದ್ದಾರೆ ಸರ್. ವಂದನಾರ್ಪಣೆ ಶ್ಯಾಮರಾವ್ ಶಿಳ್ಳೆ, MS ಕೆಮಿಲ್ ಜಿಡಿಎ ಬಡಾವಣೆ ಸದಸ್ಯರು ಸರ್. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಜಗನ್ನಾಥ್ ತೆಲ್ಕೂರ್, ಪ್ರವೀಣ್ ಧೂಳೆ ಸೇರಿದಂತೆ ಸಮಿತಿಯ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮೇ 3ರಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬರ್ಬಿ ಗ್ರಾಮದಲ್ಲಿ
ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಅನಾವರಣ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೊಬ್ಬರ್ಬಿ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಚಿಮಣಿಗೇರ ಸಿದ್ದರಾಮ ಶಿವಾಚಾರ್ಯರು, ಬಿದರ್ಭಂತೆ ವರಜ್ಯೋತಿ ಥೇರೋ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಶಾಸಕ ಎಂವೈ ಪಾಟೀಲ್, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಪುರ್, ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ದಿನಾಂಕ 3/5/2025 ಗೊಬ್ಬರ್ಬಿ ಗ್ರಾಮದಲ್ಲಿ ಬಹಳ ದಿವಸದಿಂದ ಆ ಭಾಗದ ಜನರ ಅಪೇಕ್ಷೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಿ ಅದನ್ನು ಅನಾವರಣವನ್ನು ಗೊಳಿಸಲು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಹಿರಿಯರಾಗಿರುವ ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಂದನೇ ಅದು ಉದ್ಘಾಟನೆ ಆಗಬೇಕು ಅಂಥೇಳಿ ಇಡೀ ನಮ್ಮ ಅಫಜಲ್ಪುರ ವಿಧಾನಸಭಾ ಮತಕ್ಷೇತ್ರದ ಜನತೆಯ ಆಶೆ ಆಗಿದ್ದು, ಮಾನ್ಯ ಖರ್ಗೆಜಿಯವರಿಗೆ ಇದ್ರ ಬಗ್ಗೆ ಕೇಳಿಕೊಂಡಾಗ ಅವರು ದಿನಾಂಕ 3 ತಾರೀಖದಂದು ಅವರ ಸಮಯ 11 ಗಂಟೆಗೆ ನೀಡಿದ್ದಾರೆ. ಅವರ ಜೊತೆ ನಮ್ಮ ಭಾಗದ ಜಿಲ್ಲೆಯ ಎಲ್ಲ ಮುಖಂಡರು ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಮಾನ್ಯ ಶಾಸಕರಾದ ಎಂವೈ ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ನಮ್ಮ ಚಿನ್ನಗಿರಿಯ ಗುಡ್ಡದ ಶ್ರೀಗಾದ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಅದೇ ರೀತಿ ಪೂಜ್ಯ ಬಂತೆ ವರಜ್ಯೋತಿ ಅಣದೂರು ಗುರುಗಳು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವರಿಗೂ ಬರ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶ್ರೀ ಶರಣಬಸಪ್ಪ ದರ್ಶನಪುರ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬೀದರ್ ಉಸ್ತುವಾರಿ ಸಚಿವರಾದ ಪ್ರಕಾಶ್ ಖಂಡ್ರೆ ಅವರು ಬರ್ತಾ ಇದ್ದಾರೆ. KKRDBಯ ಅಧ್ಯಕ್ಷರು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಕಲಬುರಗಿ ಉತ್ತರದ ಶಾಸಕಿಯಾಗಿರುವ ನಮ್ಮ ಶ್ರೀಮತಿ ಖನೀಶ್ ಫಾತಿಮಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಸನ್ಮಾನ್ಯ ಆಳಂದ್ ಶಾಸಕರಾದ BR ಪಾಟೀಲ್ ಸರ್ ಬರ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ದಕ್ಷಿಣ ಶಾಸಕರಾದ ಅಲ್ಲಂಪುರ್ ಪಾಟೀಲ್ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಸಚಿವರು ಹಾಗೂ ಅಧ್ಯಕ್ಷರು ನಿಜಶರಣ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷರಾದ ಶ್ರೀ ಬಾಬುರಾವ್ ಚಿಂಚನ್ಸೂರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ MLCಗಳಾಗಿರುವ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ MLC ಆಗಿರುವ ಜಗದೇವ್ ಗುತ್ತೇದಾರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ MLC ಆಗಿರುವ ತಿಪ್ಪಣಪ್ಪ ಕಮಕ್ನೂರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಪೂಜಾ ಮಹಾಪೌರರಾಗಿರುವ ಯಲ್ಲಪ್ಪ ನಾಯ್ಕೋಡಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಸಚಿವರ ಹಾಗೂ ಹಿರಿಯರಾದ SK ಕಾಂತ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಶಾಸಕರು ಅಫಜಲ್ಪುರಿನ ಮುಖಂಡರಾಗಿರುವ ಮಲ್ಲಿಕಯ್ಯ ಗುತ್ತೇದಾರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಸಚಿವರಾದ ರೇವುನಾಯ್ಕ ಬೆಳಂಗಿ ಅವರು ಬರ್ತಾ ಇದ್ದಾರೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಶರಣಪ್ಪ ಮಟ್ಟೂರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಕ್ಫ್ ಬೋರ್ಡಿನ ನೂತನವಾಗಿ ಆಗಿರುವ ನಮ್ಮ KBNನ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಹುಸೇನಿ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ GDA ಅಧ್ಯಕ್ಷರಾದ ಮಜರ್ ಅಲಂ ಖಾನ್ ಅವರು ಬರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉರ್ಮಿಳಾ, ಪ್ರಭುಲಿಂಗ ದೇವತ್ಕಲ್, ವಾಸು ವಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಸುದ್ದಿಗೋಷ್ಠಿಯಲ್ಲಿ ಉರ್ಮಿಳಾ, ಪ್ರಭುಲಿಂಗ ದೇವತ್ಕಲ್, ವಾಸು ವಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.
ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಸವ ಜಯಂತಿ ಪ್ರಯುಕ್ತ ನಗರದಲ್ಲಿ ಗಮನ ಸೆಳೆದ ಭವ್ಯ ಮೆರವಣಿಗೆ. ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದಿಂದ ಕಾರ್ಮಿಕ ದಿನಾಚರಣೆ. ಮಕ್ತಾಂಪುರ್ ಬಡಾವಣೆಯಲ್ಲಿ ಬಸವೇಶ್ವರರ ಜಯಂತಿ ಪ್ರಯುಕ್ತ ಭವ್ಯ ಮೆರವಣಿಗೆ. ಜಾತಿ ಗಣತಿ ಒಲವು ತೋರಿದ ಪ್ರಧಾನಿ ನರೇಂದ್ರ ಮೋದಿ ನಿಲುವು ಸ್ವಾಗತಾರ್ಹ. ಅವ್ವಣ ಮ್ಯಾಕೇರಿ. ಮೇ 3ರಂದು ಸಿಐಬಿ ಕಾಲೋನಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ. ಮೇ 3ರಂದು ಗೊಬ್ಬೂರ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ. ಇದೇ ಹೊತ್ತಿನ ಎನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.